ಹೆಸರು ಪ್ರಾರ್ಥನಾ ಅಂತ. ನಾನು ಲಾಸ್ಟ್ ಇಯರ್ JCI ಜಾಯಿನ್ ಆಯಿತು. ಲಾಸ್ಟ್ ಇಯರ್ ಅಷ್ಟು ಆಕ್ಟಿವ್ ಇರಲಿಲ್ಲ, ಈ ಸಲದಿಂದ ಆಕ್ಟಿವ್ ಆಗ್ತಾ ಇದ್ದೇನೆ. ಇನ್ನಷ್ಟು ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ದೆ. ಧನ್ಯವಾದಗಳು. ಇನ್ನೊಬ್ರು ಪರಿಚಯ ಮಾಡಿದ್ರೆ ಇವರ ಪರಿಚಯ ಸಾಧಾರಣ ಇದೆ ಅಂತ ಅನ್ಕೊಳ್ತೀನಿ ನಾನು. ಇವರ ಹೆಸರು ಮನೀಶ್ ಅಂತ. ಇವರು ಕೂಡ ex-JC ಯೂಟ್ಯೂಬರ್ ಕೂಡ. ನನ್ನ ರೋಟರಿ ಇಯರಲ್ಲಿ ನನ್ನ ಪ್ರೆಸಿಡೆಂಟ್ಶಿಪ್ನಲ್ಲಿರುವಾಗ ಇಡೀ ವರ್ಷದ ಕಾರ್ಯಕ್ರಮಗಳಿಗೆ ಫೋಟೋಗ್ರಾಫರ್ ಒಳ್ಳೆ ಫೋಟೋ ತೆಗಿತಾರೆ. ಜೊತೆಗೆ ಈ ಸ್ಪೀಕರ್ಸ್ ಎಲ್ಲ ಅವ್ರದ್ದೇ. ಮತ್ತೆ ಜೊತೆಗೆ CCTV ನಮ್ಮ ಜಯರಾಜ್ ಅವರೊಟ್ಟಿಗೆ ಅವರಿಗೆ ಸಹ ಪರಿಚಯ ಇದೆ. CCTV ಮತ್ತು ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ಇದನ್ನೆಲ್ಲ ಮಾಡ್ತಾರೆ. ಸರಿ, ಈಗ ಇಲ್ಲಿ ತನಕ ಆಯ್ತು. ಈಗ ನಾವು ಮುಂದುವರಿಸ್ತಾ ಹೋಗೋಣ ಮಾತುಕತೆ. ಜ್ಯೋತಿ P. ಶೆಟ್ಟಿ ಅವರಿಂದ ಅಲ್ಲ, ಇದು ಹೆಂಗಸರಿಂದಾನೆ ಶುರು ಆಗ್ತದೆ. JC ಜ್ಯೋತಿ P. ಶೆಟ್ಟಿ ಅಂತ. ನಾನು 2024 ಪ್ರೆಸಿಡೆಂಟ್ ಆಗಿದ್ದು JCದು. ಆ ಟೈಮಲ್ಲಿ ಮಾಡಿದ್ದೆ ರಿಸರ್ವ್ ಕ್ಲಾಸ್ ಅಂತ. ಹೀಗೆ ಒಂದು ಎಲ್ಲರೂ ಹೋಗಿ ತುಂಬ ಮಂದಿ ಬಂದಿದ್ದು. ಹೋದ ವರ್ಷ ಆಗಲಿಲ್ಲ, ಈ ವರ್ಷ ಎಲ್ಲ ಜಾಲಿ ಮಾಡಿ. ನಮಸ್ತೆ, ನನ್ನ ಹೆಸರು ಸವಿತಾ ಶೆಟ್ಟಿ ಅಂತ. ಎಲ್ಲರಲ್ಲೂ ಒಂದು ಕ್ಷಮೆ, ಯಾಕೆಂದ್ರೆ ರಾಕೇಶ್ ಅಣ್ಣನ ಹತ್ರ ಸ್ಪೆಷಲ್ ಆಗಿ ಕ್ಷಮೆ. ಯಾಕಂದ್ರೆ ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿ ನನ್ನ ಹೆಸರನ್ನು ನಾಮಿನೇಷನ್ ಮಾಡಿದ್ರು. ನನಗೆ ಸ್ವಲ್ಪ ಕೆಲಸದ ಒತ್ತಡ ಇರುವುದರಿಂದ ನಾನು ಆಗುದಿಲ್ಲ ಅಂತ ಹೇಳಿದೆ, ಅದರಿಂದ ಸಾರಿ. ಆದ್ರೂ ಇವತ್ತು ನಾವು ಒಟ್ಟಾಗಿ ಎಲ್ಲರೂ ತುಂಬಾ ಎಂಜಾಯ್ ಮಾಡುವಂತ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಸಹ. ನನ್ನ ಹೆಸರು ಸೋಮೇಶ್ ಶೆಟ್ಟಿ. ಹೇಳಿಕೆ ಏನಿಲ್ಲ, ಎಲ್ಲರಿಗೆ ಹೇಳಿದ ಹಾಗೆ ಎಂಜಾಯ್ ಮಾಡುವಂತ ಬಂದದ್ದು. ಮಗಳು ಬರ್ತೇನೆ ಅಂತ ಹೇಳಿದ್ದು, ಸುಳ್ಳು ಮತ್ತೇನಿಲ್ಲ. ಎಲ್ರಿಗೂ ನಮಸ್ಕಾರ. ಒಂದು ಪರಿಚಯ ಯಾರಿಗೂ ಬೇಕಂತಿಲ್ಲ, ಎಲ್ರಿಗೂ ಗೊತ್ತಿರುವಂತ ಹೆಸರು ಹೇಳ್ಬೇಕು. ಲೋಕೇಶ್ ಅಂತ 2019ರಲ್ಲಿ ಪ್ರೆಸಿಡೆಂಟ್. 19ರಿಂದ 26 ಇಲ್ಲಿವರೆಗೂ JCಯಲ್ಲಿ ಯಾವುದಾದ್ರೂ ಒಂದು ಜವಾಬ್ದಾರಿಯ ಹುದ್ದೆಯನ್ನು ನಿರ್ವಹಿಸಿಕೊಂಡು ಬಂದಿರ್ತೇನೆ. ಪಿಕ್ನಿಕ್, ಬಹುಶಃ ಈ ಪಿಕ್ನಿಕ್ 2016ರಿಂದ ನಾನು ಬರ್ತಾ ಇದ್ದೇನೆ. ವರ್ಷವೂ ಆಗ್ತಾ ಇತ್ತು. ಲಾಸ್ಟ್ ಇಯರ್ ಒಂದು ಸ್ವಲ್ಪ ಅದು ಸ್ಲೋ ಆಯಿತು ಕಾರಣಾಂತರಗಳಿಂದ. ಬಟ್ ಈ ವರ್ಷ ಪಿಕ್ನಿಕ್ನ ವೈಭವ ಮತ್ತೆ ಮರುಕಳಿಸಿದೆ. ಈ ಸಲ ಕೂಡ ತುಂಬಾ ಜನ, ಒಂದು 20 ಜನ ನಾವೇನು ಎಕ್ಸ್ಪೆಕ್ಟೆಡ್ ಮಾಡಿದ್ದಾರೆ. ಅಧ್ಯಕ್ಷರು ಈ ಸಲದ ಬಹಳ ಹುರುಪಿಂದ ಇದು ಮಾಡಲೇಬೇಕು, ಯಾಕಂದ್ರೆ ಈ ತಿಂಗಳಲ್ಲಿ ಪಿಕ್ನಿಕ್ ಆದ್ರೆ ಮಾತ್ರ ಪಿಕ್ನಿಕ್ ಮಾಡ್ಲಿಕ್ಕೆ ಆಗ್ತದೆ, ನೆಕ್ಸ್ಟ್ ತಿಂಗಳಿಂದ ಆಗುದೇ ಇಲ್ಲ ಅನ್ನೋಂಥ ಶೆಡ್ಯೂಲ್ ಇದೆ. ಸೊ ಆದ್ದರಿಂದ ಎಲ್ಲರೂ ಬಂದಿದ್ದೀರಿ, ಉತ್ತಮವಾಗಿ ಇದನ್ನ ಎಂಜಾಯ್ ಮಾಡುವ. ನಾನು ಕೂಡ ಸ್ವಲ್ಪ ಸ್ಪೆಷಲ್ ಆಗಿ ಬಂದಿದ್ದೇನೆ. ಯಾವಾಗಲೂ ಇದನ್ನೆಲ್ಲ ಕರ್ಕೊಂಡು ಬರೋದಿಲ್ಲ, ಸ್ವಲ್ಪ ಬೈದು ಎಬ್ಬಿಸಿ. ನಾನು ನಿನ್ನೆ JC ಫಂಕ್ಷನ್ ಮುಗಿದುವರೆಗೂ 3 ಗಂಟೆ ಆಗಿತ್ತು. ಆದ್ರೂ ಸ್ವಲ್ಪ ಎಬ್ಬಿಸಿ ಎಲ್ಲ ಕರ್ಕೊಂಡು ಬಂದಿದ್ದೇನೆ. ನಾನು ಎಬ್ಬಿಸ್ಲಿಕ್ಕೆ ಓಕೆ, ಎಲ್ಲರೂ ಗಮ್ಮತ್ ಮಾಡುವ. ತುಂಬಾ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡಿದ್ದಾರೆ ಪ್ರಾಜೆಕ್ಟ್ ಡೈರೆಕ್ಟರ್. ನಮಗೆ ತುಂಬಾ ಆಫರ್ ಉಂಟು. ದೇವಸ್ಥಾನಕ್ಕೆ ಹೋಗ್ಬೋದು, ಸ್ವಿಮ್ಮಿಂಗ್ ಪೂಲ್, ರೀಲ್ಸ್ ಮಾಡೋರಿಗೆ ರೀಲ್ಸ್ ಆಪ್ಷನ್ ಉಂಟು. ಮತ್ತೆ ಅವರು ಮಧುರಪಾನ ಯಾವುದೋ ಒಂದೆಲ್ಲ ಮಾಡಿದ್ದಾರೆ ವ್ಯವಸ್ಥೆ. ಅದರೊಟ್ಟಿಗೆ ಮತ್ತೆ ನಮ್ಮ ಹಿರಿಯಡ್ಕದ ಪೆರುಡೂರು ಹಿರಿಯಡ್ಕ ಎಲ್ಲ ಗುರ್ತ ಎಲ್ಲ ಜಯರಮಣಿಗೆಲ್ಲ ಜಾಸ್ತಿ ಕಾಂಟ್ಯಾಕ್ಟ್ ಉಂಟು ಮೊದಲಿಂದ. ಹೌದು, ಅಲ್ಲಿ ಕರೆಕ್ಟ್ ಅದೇ. ಮತ್ತೆ ಅವರ ಮೊದಲೆಲ್ಲ ಕನೆಕ್ಷನ್ ಯೂಸ್ ಮಾಡಿ ಮತ್ತೆಲ್ಲ ಏನೋ ಸರ್ಪ್ರೈಸ್ ಕೊಡುವ ಚಾನ್ಸ್ ಕೂಡ ಉಂಟು. ಅವರೆಂತ ಜೋಡಿದ್ದಾರ ಪಾಪ ಇದ್ದಾರೆ, ಹೇಳಿ ಸ್ವಲ್ಪ ನನ್ನ ಹೆಸರು ಜ್ಯೋತಿ ಜೈ ಶೆಟ್ಟಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ಗೆ ಪಿಕ್ನಿಕ್ಗಿಂತ ನನ್ನವರಿಗೆ ನಾನು ಹೋಗ್ತಾ ಇದ್ದೇನೆ ಅಂತ ತುಂಬಾ ಖುಷಿ ಆಗ್ತಾ ಉಂಟು. ನಾನು ಹುಟ್ಟಿ ಬೆಳೆದು ಅಲ್ಲಿಯೇ ಮದುವೆ ಹೋಗುದು ಸಹ ಖುಷಿ ಆಗ್ತಾ ಉಂಟು. ಹಾಗೆ ನಿಮಗೆಲ್ಲರಿಗೂ ನನ್ನವರಾದ ಕುಕ್ಕಿಹಳ್ಳಿಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ಥ್ಯಾಂಕ್ ಯು. ಬಂದ
ಸಂತತ ಶ್ರೀ ಬುಲಂದಲ ವಿಠಲ ಪರದೈವಮುತ್ತು ಕಂದಲವಾಸಾರಿ ಎಲ್ಲರೂ ಪುರಂದರ ಕೃಪಾಂದುಲಂಗ ವಿಠಲ ಪರದೈವಮುತ್ತು. ವಿದ್ಯಾರ್ಥಸ ಬೆಟ್ಟು ಅವನಿಗೆ ಜೇಸಿದು ತುಂಬಾ ಗಾಡಿ ಜೋರುಂಟು. ಹಾಗೆ ಜೇಸಿ ಜೊತೆ ಹೋಗುದು ಇವತ್ತು ನನ್ನ ಶರ್ಟ್ ಎಲ್ಲಿ ಅಂತ ಬೆಳಗ್ಗೆಯಿಂದ ಕೇಳ್ತಾ ಇದ್ದ, ಜೇಸಿದು ಟಿ ಶರ್ಟ್ ಎಲ್ಲಿ ಅಂತ. ಹಾಗೆ ಇವತ್ತು ತುಂಬಾ ಖುಷಿ, ಮಗನ ಜೊತೆ ಕೂಡ ಪಿಕ್ನಿಕ್ ಬಂದಿದ್ದೇನೆ ಅಂತ. ಹೋಪ್ಫುಲಿ ಎಂಜಾಯ್ ಮಾಡ್ತೇವೆ ಅಲ್ವಾ? ಅಮ್ಮನ ಮನೆಗೆ ಬೇರೆ ಹೋಗೋದು. ನನ್ನ ಹೆಸರು ಅಶ್ವಿನಿ ಆಯ್ತಾಳ್ ಅಂತ, ಜೆಸಿ ರಾಕೇಶ್ ಅವರ ಹೆಂಡತಿ, ಮತ್ತೆ ಜೆಸಿಯಲ್ಲಿ ಕೂಡ. ನನ್ನ ಹೆಸರು ಶ್ರೀಧರ್ ಶೆಟ್ಟಿ. ನಾನು ಸುರತ್ಕಲ್ ಜೆಸಿಗೆ 2002ರಲ್ಲಿ ಜಾಯಿನ್ ಆಗಿದ್ದು. 2010ರಲ್ಲಿ ಸುರತ್ಕಲ್ ಜೆಸಿ ಅಧ್ಯಕ್ಷನಾಗಿದ್ದೆ. ನನ್ನ ಅಧ್ಯಕ್ಷೀಯ ಪೀರಿಯಡ್ ನಾನು 2 ಪಿಕ್ನಿಕ್ ಮಾಡಿದ್ದೇನೆ. ಗೋವಾಕ್ಕೆ ಮಾಡಿದ್ದೇವೆ. ಗೋವಾಕ್ಕೆ ನಾವು 45 ಜನ ಹೋಗಿದ್ದೇವೆ. 45 ಜನ ಗೋವಾಕ್ಕೆ ಹೋದದ್ದು ಅದೇ ರೀತಿಯಲ್ಲಿ ನಾವು ಕೇರಳದ ಸಾಧುಮೇರಿ ಕಿಂಗ್ಡಮ್ಗೆ ಹೋಗಿದ್ದೇವೆ. ಅಲ್ಲಿಗೆ ಕೂಡ ನಾವು 50 ಜನ ಹೋಗಿದ್ದೇವೆ. ಅದೊಂದು ನಮ್ಗೆ ಒಂದು ದಾಖಲೆ ಆಗಿದೆ. ನಮ್ಮ ಜೆಸಿಯಲ್ಲಿ ಈಗ ಜೆಸಿಯಲ್ಲಿ ಇದ್ದವರಲ್ಲಿ ಸದಾ 10-15 ಜನ ನಾನು ಸೇರಿಸಿದವರು. ಅವರಲ್ಲಿ 10 ಜನ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಜೆಸಿಯಲ್ಲಿ ನಾವು ಹಾಗೆ ಮುಂದುವರಿಸ್ತಾ ಹೋಗ್ಬೇಕು. ಜನರಿಗೆ ಒಂದು ಕಡೆಗೆ ಟೂರಿಗೆ ಹೋಗುವಾಗ ಬೆಳಿಗ್ಗೆ ಎಲ್ಲರಿಗೂ ಫೋನ್ ಮಾಡಿ ಸೆಟ್ ಮಾಡಬೇಕು. ನಾವು ಟೂರ್ ಅನ್ನು ಅಗತ್ಯವಾಗಿ 2 ದಿವಸ ನಿಗಂಡು ಮಾಡುವುದಲ್ಲ, ಒಂದು 10-15 ದಿವಸದ ಮುಂದೆ ನಿಗಂಡು ಮಾಡಿ ಜನರನ್ನು ಸೇರಿಸಬೇಕು. ನಾವು ಮೆಂಬರ್ಸ್ಗೆ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ. ನಾವು ನಮ್ಮಷ್ಟಕ್ಕೆ ಟೂರ್ ಮಾಡಿದ ಜನ ಬರಲ್ಲ. ಯಾವಾಗಲೂ ನಾವು ಅದನ್ನು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ನಮ್ಮ ಮೆಂಬರ್ಗಳನ್ನು ನಮ್ಮ ಜೆಸಿಯನ್ನು ಉಳಿಸಬೇಕಂತ ನಿಮ್ಮನ್ನು ಎಲ್ಲರನ್ನು ಪ್ರಾರ್ಥಿಸುತ್ತಾ ನಮ್ಮ ಸುರತ್ಕಲ್ ಜೆಸಿ ಅವರ ಹೆಸರನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕಂತ ನಿಮ್ಮ ಕೇಳುತ್ತಾ ಮುಗಿಸ್ತೇನೆ. ಗುಡ್ ಮಾರ್ನಿಂಗ್. ನಾನು ಜೆಸಿ ಯೋಗೀಶ್ ನಾಯಕ್. 2003ಯಲ್ಲಿ ನಾನು ಜೆಸಿಗೆ ಜಾಯ್ನ್ ಆಗಿದ್ದೆ. ನಿಜವಾಗಿ ಹೇಳಬೇಕಂದ್ರೆ ನಾನು ಉಡುಪಿ MG ಮೇಲೆ ಕಲ್ತ್ರೆ ಕೂಡ ಒಂದು ದಿನ ಸ್ಟೇಜ್ ಮೇಲೆ ಹೂ ಕೊಟ್ಟು ಗೊತ್ತಿಲ್ಲ ನನಗೆ. ಸುರತ್ಕಲ್ ಬಿಸ್ನೆಸ್ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಸಹ ನಾನು ಆಲ್ಮೋಸ್ಟ್ ಬಂದ್ ಮಾಡೋ ಯೋಚನೆಯಲ್ಲಿದ್ದೆ. ಆ ಟೈಮಲ್ಲಿ ನನ್ನ ಮಿತ್ರ ಅಶೋಕ್ ನನಗೆ ಜೆಸಿಗೆ ಜಾಯಿನ್ ಮಾಡಿ ನನ್ನ ಸ್ಟಾರೇ ಚೇಂಜ್ ಆಯಿತು. ಇವತ್ತು ಸುರತ್ಕಲಲ್ಲಿ ನನ್ನ ಮಟ್ಟಿಗೆ ನಾನು ಸ್ವಲ್ಪ ಬೆಳೆದಿದ್ದೇನೆ. ಅದಕ್ಕೆ ಕಾರಣ ಜೆಸಿ ಅಂತ ಎಲ್ಲಿ ಕೂಡ ನಾನು ಎದೆ ತಟ್ಟಿ ಹೇಳ್ತೇನೆ. ಮತ್ತೆ ಎರಡನೇದು ಪಿಕ್ನಿಕ್ ಇರುವಾಗ ನಾನು ಶ್ರೀಶಾ ಪ್ರೆಸಿಡೆಂಟ್ ಆಗಿರುವಾಗ ನನಗೊಂದು ಪಿಕ್ನಿಕ್ ಜವಾಬ್ದಾರಿ ಕೊಟ್ಟಿದ್ರು. ಅದು ಯಶಸ್ವಿ ಆದದ್ದು ನನಗೆ ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಗಿ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಆಯ್ತು. ಮತ್ತೆ ಕೆಸರುಗದ್ದೆದ್ದು ಅದೆಲ್ಲ ಕಾರ್ಯಕ್ರಮಗಳು ಮಾಡಿ ಇನ್ನೂ ಜಾಸ್ತಿ ಜೆಸಿಗೆ PR ಕೂಡ ಬಂತು. ನಮಗೂ ಒಳ್ಳೇದಾಯ್ತು, ಜೆಸಿಗೆ ಒಳ್ಳೇದಾಯ್ತು. ಹಾಗಾಗಿ ಜೆಸಿಗೆ ನಾನು ಯಾವತ್ತು ಎಲ್ಲಿ ಕೂಡ ಎಲೆ ತಟ್ಟಿ ಹೇಳ್ತೀನಿ, ಜೆಸಿಯಿಂದ ನಾನು ಬೆಳೆಸಿದ್ದೇನೆ ಅಂತ ಹೇಳಿ. ಥ್ಯಾಂಕ್ ಯು. ನನ್ನ ಹೆಸರು ಶ್ರುತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೆಸಿ ಜಯರಾಜಾಚಾರ್ಯ ಅಂತ. ನಾನು 2023 ಪ್ರೆಸಿಡೆಂಟ್. ಪಿಕ್ನಿಕ್ ಅಂತ ಹೇಳಿದ್ರೆ ನನಗೆ ನೆನಪಾಗೋದು ಫಸ್ಟ್ ಇದ್ದು ನಮ್ಮ ಪ್ರವೀಣ ನಮ್ದು ಬಸ್ಸಲ್ಲಿ ಹೋದದ್ದು ಪಿಕ್ನಿಕ್. ಅವಾಗ ಆ ಟೈಮಲ್ಲಿ ಈಗ ನಾವು ಮೈಕಲ್ಲಿ ಮಾತಾಡಿದ್ದೆವು. ನಮ್ಮ ಜಯರಾಮಣ್ಣ, ಶ್ವೇತಾ ಅವರೆಲ್ಲ ಮೈಕಲ್ಲಿ ಫಸ್ಟ್ ಮಾತಾಡಿದ್ದು ಹಾಗೆ ಅದು ನನಗೆ ನೆನಪಿಗೆ ಬಂತು. ಅದ್ರ ನಂತರ ಇವತ್ತೇ ನಾವು ಮೈಕ್ ಇಟ್ಟದ್ದು ಬಸ್ಸಲ್ಲಿ. ಸೊ ತುಂಬಾ ಒಳ್ಳೆ ಅನುಭವ. ಪಿಕ್ನಿಕ್ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಅಂದ್ರೆ ಒಟ್ಟಿಗೆ ಸೇರ್ಲಿಕ್ಕೆ ಒಂದು ಅವಕಾಶ. ಸೊ ಇವತ್ತಿನ ಕಾರ್ಯಕ್ರಮ ಒಳ್ಳೆ ಇದರಲ್ಲಿ ನಡೀತದೆ ಅಂತೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು JC ರಾಹುಲ್ ಸುವರ್ಣ. ಲಾಸ್ಟ್ ಇಯರ್ ಸೆಕ್ರೆಟರಿ ಆಗಿದ್ದೆ, ಈ ವರ್ಷ ಸೆಕ್ರೆಟರಿ. ಮೊದಲನೇದಾಗಿ ನಾನು ಅಧ್ಯಕ್ಷರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇನ್ಸ್ಟಾಲೇಷನ್ ಆದ ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ, ಪಿಕ್ನಿಕ್ ಮಾಡುವ. ನಾನು ರಾತ್ರಿ ಜಿಮ್ಮಿಗೆ ಹೋಗಿ ಒಂದು 10 ಗಂಟೆಗೆ ಮನೆಗೆ ಬಂದ ಸ್ಟಾರ್ಟ್. ಮಲಗುವ ಮುಂಚೆ ಅವ್ರು ಕಾಲ್ ಮಾಡ್ತಾರೆ ಅಂತ ನನಗೆ ಗೊತ್ತು. 1 ಗಂಟೆ ಮಾತಾಡ್ತಾರೆ. ಲಾಸ್ಟ್ ಇಯರ್ ನನಗೆ ಅಷ್ಟು ಪ್ರೆಷರ್ ಇರ್ಲಿಲ್ಲ ಅಧ್ಯಕ್ಷರಿಗೆ. ಈ ವರ್ಷ ಮಾತ್ರ ಒಂದು ಹೇಳಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಅವರಿಗೆ ಆಗ್ಬೇಕು. ಆಗಿರುವಾಗ ಅದು ಆಕ್ಚುಲಿ ಪ್ರೆಷರ್ ಒಳ್ಳೇದಂತ ಹೇಳ್ಬೋದು. ಅದು ಫಾಲೋ ಅಪ್ ಮಾಡ್ತಾರೆ, ಅದಿರ್ಬೇಕು ಲಾಸ್ಟ್.
ಮತ್ತೆ ಪಿಕ್ನಿಕ್ ಆಕ್ಚುಲಿ ನಾನು ಜಸ್ಟ್ ಮಾತಾಡಿದ ಅವ್ರ ಹತ್ರ ಮಾತಾಡಿದಷ್ಟೇ ಫಾಲೋ ಅಪ್ ಎಲ್ಲ ಮಾಡಿದ್ರು. ನಮ್ಮ ಜ್ಯೋತಿ ಮೇಡಮ್ ಕಾನ್ಸ್ಟೆಂಟ್ ಆಗಿ ಹೇಳ್ತಿದ್ರು, ಫಾಲೋ ಅಪ್ ಮಾಡಿದ್ರು JRS ಸರ್. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನಾವು ಎಂಜಾಯ್ ಮಾಡುವ ಇವತ್ತಿನ ದಿನ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು JC ರಾಕೇಶ್ ಹೊಸಬೆಟ್ಟು. 2016ಕ್ಕೆ ಅಧ್ಯಕ್ಷರ ಕೈಕಾಲು ಹಿಡಿದು ಸೇರಿದ ಒಬ್ಬ ವ್ಯಕ್ತಿ. ಎಲ್ಲರನ್ನು ಸೇರ್ಲಿಕ್ಕೆ ಕೈಕಾಲು ಹಿಡಿದ, ನಾನೇ ಸೇರ್ಲಿಕ್ಕೆ ಕೈಕಾಲು ಹಿಡಿದು ದಯವಿಟ್ಟು ನಾನು ಸೇರಿಸಾರೆ ಅಂತ ಹೇಳಿ. ಸೊ ಅದಾದ ನಂತರ 2021 ಕೋವಿಡ್ ಎಲ್ಲ ಮುಗಿದಿದ್ದ ಅಧ್ಯಕ್ಷೀಯ ಜವಾಬ್ದಾರಿ ತಗೊಂಡದ್ದು. ಅದು ಹಿಂದಿನ ವರ್ಷ ಪ್ರೆಷರ್ ಇತ್ತು, ಈ ವರ್ಷ ಬೇಡ ಮುಂದಿನ ವರ್ಷ ಆಗಲಿ, ಕೋವಿಡ್ ಎಲ್ಲ ಹೋಗ್ಲಿ ಅಂತ. 3 ನಮ್ಮ ಪಿಕ್ನಿಕ್ ಆಗುವವರೆಗೆ ಟಿಂಟನ್ ರೆಸಾರ್ಟ್ ಪಿಕ್ನಿಕ್ ಆಗುವವರೆಗೆ ಯಾವ ಕೋವಿಡ್ ಇರಲಿಲ್ಲ. ನಾವು ಯಾವ ಗಳಿಗೆ ಎಲ್ಲಿ ಹೋಗಿ ಬಂದೇವು ಗೊತ್ತಿಲ್ಲ. 1 ವಾರದಲ್ಲಿ ಕೋವಿಡ್ ಲಾಕ್ಡೌನ್ ಮತ್ತೆ ಸ್ಟಾರ್ಟ್ ಆಯ್ತು. ಅಲ್ಲಿ ಭಾರಿ ರೀಲ್ಸ್, ಜ್ಯೋತಿ ಅಕ್ಕನವರೆಲ್ಲ ಭಾರಿ ರೀಲ್ಸ್ ಮಾಡಿದ್ರು. ಕಣ್ಣು ಬಿತ್ತು ಕಾಣ್ತದೆ, ಕೋವಿಡ್ ಬಂದು 3 ತಿಂಗಳು ಮನೆಯಲ್ಲಿ. ತೊಂದ್ರೆ ಇಲ್ಲ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಯ್ತು. ಅತ್ಯಂತ ಹೊಸಬೆಟ್ಟು ಹುಟ್ಟಿದ ಪರ್ಮನೆಂಟ್ ಅಲ್ಲ, ಅದು ಪಿಕ್ನಿಕ್ ಹೋಗುವಾಗಲೇ ಹೊಟ್ಟೆಲಿತ್ತು, ನಮಗೆ ಗೊತ್ತಿರಲಿಲ್ಲ. ಪರ್ಮನೆಂಟ್ ಪ್ರಾಜೆಕ್ಟ್ ಒಂದು ಮತ್ತೆ ಶಾಲೆ, ಇನ್ನೊಂದು ನಮ್ಮ ಆದ್ಯಂತ ಹೊಸಬೆಟ್ಟು. ಅದನ್ನೇ ನಮ್ಮ ಹಿಂದಿನ ಅಧ್ಯಕ್ಷರು ಕೂಡ ಮುಂದುವರಿಸಿದ್ದಾರೆ, ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಿದ್ದಾರೆ ಕಳೆದ ವರ್ಷ. ಅವರಿಗೂ ಶುಭ ಆಗಲಿ ಅಂತ ಹೇಳ್ತಾ, ಹಾಗೆ ಗಮ್ಮತ್ ಮಾಡೋ ಅಶೋಕ್ ಅವರು ಬಾರಿ ಒಳ್ಳೆ ರೀತಿಯಲ್ಲಿ ಫಾಲೋಅಪ್ ಮಾಡಿದ್ದಾರೆ. ಎಷ್ಟು ಫಾಲೋಅಪ್ ಹೇಳಿದ್ರೆ ಅವರ ಪ್ರೆಷರಿಂದಾಗಿ, ರಾಹುಲ್ ಈಗೊಟ್ಟಾಗಿ ಪ್ರೆಷರಿಂದಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಉಂಟು, ಅಲ್ಲಿ ನಾನೇ ಅವನ ಎಂಥದ್ದು ತಲೆ ಕಾಲೇನ ಹೇಳ್ಬೋದು, ಅಲ್ಲಿ ಸುಳ್ಳು ಹೇಳಿ ಬನ್ನಿ ಇಲ್ಲಿಗೆ. ದಯವಿಟ್ಟು ವಿಡಿಯೋ ಯಾರು ಕೂಡ ರೆಕಾರ್ಡ್ ಮಾಡಿದ್ರೆ ಅವ ಗ್ರೂಪಿಗೆ ಹಾಕಬಾರ್ದು. ಟೀಮಲ್ಲಿ ನನ್ನ ಸ್ಥಾನ ಸಂಜು ಸ್ಯಾಮ್ಸನ್ ಆಗಿ ಆಗ್ತದೆ. ಧನ್ಯವಾದಗಳು. ಜೈ ಜೈ. ನಾನು JC ಸಂತೋಷ್ ಕುಮಾರ್ ಎಂ, 2026 ಟ್ರೆಜರರ್. 2020ರಲ್ಲಿ ನನ್ನ ಎದೆಗೆ ಪಿನ್ ಚುಚ್ಚಿದವರು JC ಪಿನ್ ಚುಚ್ಚಿದವರು ರಾಕೇಶ್ ಹೊಸಬೆಟ್ಟು ಅವರು. ಧನ್ಯವಾದಗಳು. ನನ್ನ ಹೆಸರು ಪ್ರವೀಣ್ ಶೆಟ್ಟಿ. ನಾನು JCಗೆ 2010ರಲ್ಲಿ ಜಾಯಿನ್ ಆಗಿದ್ದು. ನನ್ನನ್ನು ಸೇರಿಸಿದ ಗುರು ಇಲ್ಲಿದ್ದಾರೆ, ಶ್ರೀಧರ್ ಶೆಟ್ಟಿ ಮಧ್ಯ. ಅವರ ಆ ಟೈಮಲ್ಲಿ ಅವ್ರು ಹೇಳಿದಾಗೆ 2 ಪಿಕ್ನಿಕ್, ಒಂದು ಸಾಧು ಮೇರಿ ಇರ್ಬೋದು, ಇನ್ನೊಂದು ಗೋವಾ ಟ್ರಿಪ್ ಕೂಡ ತುಂಬ 40 ಜನ ಮೇಲೆ ಇದ್ದರು, ಒಳ್ಳೆ ಆಗಿತ್ತು. ಆ 2 ಟ್ರಿಪ್ಪಿನಿಂದ ಅವ್ರು ಹೇಳಿದಾಗೆ 15 ಜನ ಮೆಂಬರ್ಸ್ ಒಂದು ಆಕ್ಟಿವ್ ಆಗಿ ಮೋಟಿವೇಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗಿದೆ. ಅದರಲ್ಲಿ ನಾನು ಕೂಡ ಇದ್ದೆ ಅಂತ ಹೇಳಲಿಕ್ಕೆ ನಮಗೂ ಖುಷಿ ಆಗ್ತಾ ಉಂಟು. ಅಂದರೆ ಆ ಸಮಯದಲ್ಲಿ ಶ್ರೀಧರ್ ಶೆಟ್ಟಿ ಅವರ ಈಗಿನ ಅಧ್ಯಕ್ಷರು ಹೇಗೆ ಫಾಲೋ ಮಾಡ್ತಾ ಇದ್ದಾರೆ, ಒಂದು ಅರ್ಧ ಗಂಟೆ ಕಾಲ್ ಮಾಡ್ತಾ ಇದ್ದಾರೆ, ಹಾಗೆ ಶ್ರೀಧರ್ ಶೆಟ್ಟಿಯ ಕಾಲ್ ಬರೋದು ಬೆಳಿಗ್ಗೆ 6 ಗಂಟೆಗೆ 6ವರೆಗೆ. ಅದು ಅವರ ಕಾಲ್ ಬರೋ ಗೊತ್ತಾಯ್ತಾ, ಇದು ರಿಂಗ್ ಅನ್ನು ಕೊಟ್ಟರೆ ಇದು ಶ್ರೀಧರ್ ಶೆಟ್ಟಿಯ ರಿಂಗ್ ಕಾಲ್ ಅಂತ ಗೊತ್ತಾಗ್ತದೆ. ಬೆಳಿಗ್ಗೆ ಒಂದು ಕಾಲ್ ಎಲ್ಲ ಮಾಡಿ ಆ ದಿವಸದೆಲ್ಲ ದಿನಚರಿಯನ್ನು ಮುಗಿಸಿ ಮತ್ತೆ ಆಫೀಸ್ಗೆ ಹೋಗುವ ಆ ಕಾರ್ಯಕ್ರಮ ಬೆಳಿಗ್ಗೆ. ಅದು 2 ದಿವಸ 3 ದಿವಸ ಒಂದು 2 ಮೀಟಿಂಗ್ ಹೋಗೋದಿದ್ರೆ ನೆಕ್ಸ್ಟ್ ಬೆಳಿಗ್ಗೆ 6 ಗಂಟೆಗೆ ಒಂದು ಕಾಲ್ ಬರ್ತಾ ಇರ್ತದೆ. ಅಂದ್ರೆ ಅಧ್ಯಕ್ಷದವರು 1 ವರ್ಷ ಅದೇ ರೀತಿ ಇರಬೇಕು. ಅದೇ ಈಗ ನಮ್ಮ ಈಗಿನ ಅಧ್ಯಕ್ಷರಿಗೆ ನಾನು ಮೊದಲಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಈಗಲೇ ಆ ಒಂದು ಹಿಂದೆ ಕೂಡ ಅನುಭವಿ, ಒಂದು ರೋಟರಿ ಕ್ಲಬ್ ಆಗಿ ಅಧ್ಯಕ್ಷರಾಗಿ ಈಜು ಬಂದವರು ಈಗ ಇಲ್ಲಿ ಕೂಡ ಈಜಲಿಕ್ಕೆ ಶುರುವಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ, ನಮ್ಮ JC ಸುರತ್ಕಲ್ನ ಒಂದು ಒಳ್ಳೆಯ ಬೆಳವಣಿಗೆ. ಅದು ಬೇಕು ಆಕ್ಚುಲಿ. ಎಲ್ಲರಿಗೂ ಕಿರಿಕಿರಿ ಆದ್ರೆ ರಾಹುಲ್ಗೂ ಹೇಳಿದಾಗೆ, ಆದರೆ ಒಂದು ಲೀಡರ್ಶಿಪ್ ಅಂದ್ರೆ ಹಾಗೆ ಎಲ್ಲರ ಹತ್ರ ಒಂದು ಡೈಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲರನ್ನು ಒಂದು ಮಾಡುವಂತ ಅವರ ಹತ್ರ ನಾಯಕತ್ವ ಗುಣ ಮೊದಲೇ ಉಂಟು. ಅದು ಹಾಗೆ ಇರಲಿ ಅಂತ ನಾನು ಅಶೋಕ್ ಅವರಿಗೆ, ನಾವು ಕೂಡ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳ್ತಿದ್ದೇವೆ. ಮತ್ತೆ ಈ ರೀತಿ ಪಿಕ್ನಿಕ್ ಮಾಡಿದ್ರೆ ನಾವು ಮಾತ್ರ ಎಲ್ಲರಿಗೂ ಗೊತ್ತಾಗೋದು. ಜಯರಾಜ್ ಹೇಳಿದಾಗೆ ಪಿಕ್ನಿಕ್ ಇಂದ ನಾನು JC ಅಧ್ಯಕ್ಷನಾಗಿದ್ದೇನೆ ಅಂತ, ಕರೆಕ್ಟ್. ಅದೇ ರೀತಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೀಗೆ ಇರುವಂತ ಆಶಿಸುತ್ತಾ ಈ ಪಿಕ್ನಿಕ್ ಅಲ್ಲಿ ಕೂಡ ನಾವು ಎಲ್ಲರೂ ಎಂಜಾಯ್ ಮಾಡುವಂತ ಹೇಳುತ್ತಾ ನಾನು ಜಯರಾಮ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ನಾನು JC ಜಯರಾಮ್. 2009ರಲ್ಲಿ ನಾನು JCಗೆ ಜಾಯಿನ್ ಆಗಿದ್ದೇನೆ. 2014ರಲ್ಲಿ
ಪ್ರೆಸಿಡೆಂಟ್ ಆಗಿದ್ದೇನೆ. ನನ್ನನ್ನು ಜೆಸಿಗೆ ಸೇರಿಸಿದವರು 2009ರಲ್ಲಿ ಜೆ.ಸಿ. ಶ್ರೀಧರ್ ಶೆಟ್ಟಿ ಮಧ್ಯ. ನಿಜವಾಗಿ ನಾನು ಹೇಳುವುದಾದರೆ ನನಗೆ ಕನ್ನಡ ಅಷ್ಟು ಬರುವುದಿಲ್ಲ, ನಾನು ಅಂತ ತುಳುಟು ಬರ್ತಿಲ್ಲ, ಬಳಿಯಲಿಲ್ಲ. ಜೆ.ಸಿ. ಸ್ಟೇಜಿಗೆ ಪೋಪಿನ ಬಂಡ ಅಶೋಕನ್ನೇ ಅತ್ತು ಮೇಲು ಯೋಗಿಶನ್ನೇ ಪುರ ಪಂಡ್ಲಕನೆ ನಮಕ್ ಮಸ್ತ್ ಪೋಡಿಗೆ ದುಂಬು ನಮ್ಮ ಕಾಲೇಜಿ ಡಿಗ್ರಿ ಪುರ ಮಂತುಪ್ಪು ಆಂಡಲ ಸ್ಟೇಜಿಗೆ ಪೋಪಿನ ಬಂಡ ಮಸ್ತ್ ಪೋಡಿಗೆ ಇತ್ಯದ ಮೊಕ್ಲೆ ಬಂದ್ರಿ ಹೊಸ ಜೆ.ಸಿ. ನಗಲೆ ಅಂಚ ಶ್ರೀಧರಣ್ಯ ಒಂದಿನ ಕೆಸರು ಗದ್ದೆ ಹಾಪುಡು ಅಲ್ಪ ಹೌದಲ್ಲ ಒಂಜೆ 5-10,000 ಜನ ಸೇರುವಂಚಿನ ಮಧ್ಯ ಗ್ರಾಮಡು ಅಲ್ಪ ಕೃಷ್ಣ ಪಾಲೆಮಾರು 6 ಉದಾದಿತ್ಯರು ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಸಚಿವರಾಗಿದ್ದರು. ಐತೆ ಎಂಕ್ ಅದೇನು ಗುಲಾಬಿ ಗೊಂಜದ ಕಣಪಡ್ತೇನೆ ಯಾರನ್ನ ಕಾಲು ಕೈ ಪೂರ ಗಡಗಡ ಗಡಗಡ ಅದೆಲ್ಲ ಹೋದು ಗುಲಾಬಿ ಕೊಡ್ತೇವೆ. ಐದು ಬೊಕ್ಕ ಜ್ಯೋತಿಗೆ ಗುಲಾಬಿ ಗೊಂಜಿ ಅವೇ ಪ್ರಮಾಣ ಓಕೆ ಅವು ಪಡೆ ಅವು ಅನುಭವ ಅಂಚ ಆ ಶ್ರೀಧರನ್ನೇ ಗೊತ್ತಿನ ಧೈರ್ಯ ಅಂದತೆ ಇನಿ ಮುಟ್ಟಲ ಉಂಡು ನೆಟ್ಟದಾದ ನಮ್ಮ ಕಲ್ಕೊಂಡು ಬಂದಾಗ ಜೆ.ಸಿ.ಗೆ ಸೇರ್ನ ನಮ್ಮ ಎಂಚ ಒಂಜಿ ಡೆವಲಪ್ ಆಪ ಪರ್ಸನಲ್ ಡೆವಲಪ್ಮೆಂಟ್ ಎಂಚ ಆಪೊಂದು ನಮ್ಮ ನೆಟ್ ಜೆ.ಸಿ. ಕಲ್ಕೊಂಡು ಅಂಚಾದು ಒಂದೇ ಮುಂದುವರಿಸಿದ್ರೆ ನಮ್ಮ ಇತರ ಸಂಘ ಸಂಸ್ಥೆ ಆದಪ್ಪು ಬಣ್ಸಂಘ ಆದಪ್ಪು ಅಲ್ಪ ಮಸ್ತ್ ಪೋಸ್ಟ್ ಯಾನಾಡು ಪ್ರವೀಣಾಡು ನಮಕ್ ಒಂಜಿ ಅಲ್ಪ ಲೆತ್ತದ ಕೊಡ್ತೀನಿ ದಾಪಣ್ಣ ಹಾಕ್ಲಿಕ್ಕೆ ಅನುಭವ ಉಂಡು ಬಂತಿನ ಒಂದು ಸೋಷಿಯಲ್ ಮಸ್ತ್ ಎಡ್ಡೆ ಒಂದು ಅಂಚ ಜೆ.ಸಿ. ಸಂಸ್ಥೆಗೆ ಏರ್ಲ ಇತ್ತೆಲ್ಲ ಯುವಜನತೆ ಸೇರ್ಲೆ ಅಂಚೆನೆ ನಮ್ಮ ಒಂಜಿ ಟೈಮುಡು 2009 ಒಂಜಿ 10 ಅಜಿಪ್ಪ ಎಲ್ಪ ಜನ ಇತ್ತ ಜೆ.ಸಿ.ಡು ಬಕ ಕಾರಣಾಂತರಗಳು ಒಂಚೂರು ಅಂಚಿಂಚಾಂಡು ಅದಗಳ ಭಾರಿ ಎಡ್ಡೆ ಟೀಮ್ ಇತ್ತು ನಮ್ಮ ಅಂಚೆನೆ ಮುಂದುವರಿಸೋದು ಕಲ್ಪಿನಂಡ ನಮ್ಮ ಎನ್ನ ಪ್ರೆಸಿಡೆಂಟ್ ಆತಿನಿ ಇಲ್ಲಕ್ಕೆಲ್ದ ಟೈಮ್ ಅವೊಂಜಿ ಕೋ ಇನ್ಸಿಡೆಂಟ್ ಒಂಜಿ ಮೇಟ್ ಇಲ್ಲಕ್ಕೆಲ್ಲ ಆನಿಯೇ ಬೈಯಾಡು ಪ್ರೆಸಿಡೆಂಟ್ ಯಾನ್ ಆತಿನಿ ಮಸ್ತ್ ಜನ ಸಹಕಾರ ಮಲ್ದಿರ ಅಂಚೆನೆ ಬಕ್ಕ ಇಂಚ ಜನಕಲ್ನ ಎನ್ನಡ ಬುರ್ದು ಮಸ್ತ್ ಜನ ಎಡ್ಡೆ ಮಸ್ತ್ ಕಾಸುಂಡು ಕಾಸು ಎತ್ತಂಡ ಯಾವುದು ನಮ್ಮ ಹೊಂದಾಣಿಕೆ ಸಮಾಜದ ಎಡ್ಡ ರೀತಿ ಇತ್ತಂಡ ಮಾತ್ರ ಯಾವು ಎಂಡ ಕಾಸು ಇಟ್ಟು ದೇವಣ್ಣ ಒಂದು ಲಾಯಿ ಪಂಪಿನ ಮೂಲಕ ಇತ್ತೀಚೆಗೆ ಒಂದು ಯಾರ್ಲ ಕೇಂದ್ರ ಕೋಟ್ಯಾಧಿಪತಿ ದಾದಾದುಕೊಂಡು ಅಂಚ ಕಾಸೇ ಇಂಪಾರ್ಟೆಂಟ್ ಅತ್ತು ಜೀವನಡು ಇಂಚ ನಮ್ಮ ಒಂತ ಅಂಚಿ ಪೋಂಡ ಕಾಸು ಎತ್ತಿನಕಲು ಒಂತ ಮನಸ್ಸು ಟೆನ್ಷನ್ ಆದ ನಮ್ಮ ಬೇತೆ ಆಲೋಚನೆ ಮಲ್ಪುಜ ಪಳಂದು ಈ ಸರ್ತಿದ ನಮ್ಮ ಜೆ.ಸಿ. ಅಧ್ಯಕ್ಷರು ಹಾಗೆ ಒಂದು ಖುಷಿ ಆಗುಂಡು ದೇಪನ್ನ ಫೋನ್ ಮಾಡ್ತಂದು ಅದು ಈ ಸರ್ತಿನ ಪಂಡ ದುಮ್ಮುಲು ಎಡ್ಡೆತ್ತೇನೆ ಈ ಸರ್ತಿನ ನಂಗೆ ಎಡ್ಡೆ ಅಧ್ಯಕ್ಷರು ತೆಗೆದೇನು ಎಡ್ಡೆ ಫಾಲೋ ಅಪ್ ಅಂತಂದುಳ್ಳೇನು ಇಂಚೇನೆ ನಮ್ಮ ಜೆ.ಸಿ. ಎಡ್ಡೆ ಅವರ ಪನ್ನೊಂದು ಶುಭ ಆರೈಕೆ. ಜೆ.ಸಿ. ಸುರತ್ಕಲ್ನ ಇಂದಿನ ಸಭೆಗೆ ಆಗಮಿಸಿದ ಸರ್ವ ಸದಸ್ಯರಿಗೂ ಸ್ವಾಗತಿಸುತ್ತಾ ವೇದಿಕೆಗೆ ಪ್ರಕಾಶ್ ಹೆಗಡೆ ಮಾತಾ ರೆಸಾರ್ಟ್ ಇದರ ಮಾಲಕರಾದ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಜೆ.ಸಿ. ಪೂರ್ವಾಧ್ಯಕ್ಷರಾದ ಜೆ.ಸಿ. ಲೋಕೇಶ್ ರೈ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವ ಪೂರ್ವಾಧ್ಯಕ್ಷರಾದ ಸೀನಿಯರ್ ಮೋಸ್ಟ್ ಜೆ.ಸಿ. ಶ್ರೀಧರ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಗೆ ಜೆ.ಸಿ. ಗ್ರೇಡ್ ಜೆ.ಸಿ. ವತಿಯಿಂದ ನಾವು ಜೆ.ಸಿ. ವತಿಯಿಂದ ಜೆ.ಸಿ.ಯ ಸುರತ್ಕಲ್ನಿಂದ ಇವತ್ತು ಒಂದು ದಿನದ ಪ್ರವಾಸವನ್ನು ನಾವು ಇಲ್ಲಿ ಮಾತಾ ರೆಸಿಡೆನ್ಸಿ ರೆಸಾರ್ಟಿಗೆ ಆಗಮಿಸಿದ್ದೇವೆ. ನಮಗೆ ಒಳ್ಳೆಯ ಅತಿಥಿ ಕೂಡ ಈಗಾಗಲೇ ಕೊಟ್ಟಿರ್ತಾರೆ. ಹಾಗೆ ಇದರ ಮೇನ್ ಈ ಊರಿಗೆ ಬರ್ಬೇಕಂತಾದ್ರೆ ನಮಗೆ ಮೇನ್ ಜೆ.ಸಿ. ಜ್ಯೋತಿ ಶೆಟ್ಟಿ ಅವರು
ನಮ್ಮನ್ನ ಅನುಕೂಲ ಮಾಡಿಕೊಟ್ರು, ನಿಮ್ಮ ಪರಿಚಯ ಕೂಡ ಮಾಡಿಕೊಟ್ರು. ಇಲ್ಲಿ ಬರುವಾಗ ಪರಿಸರ ತುಂಬಾನೇ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ಹಾಗೆ ನಮ್ಮ JC ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಯಾಕಂದ್ರೆ ನಮ್ಮ JCI ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಾ ಕಡೆನೂ ಇದೆ. ಅದರಲ್ಲಿ ನಮ್ಮ ಒಂದು ಘಟಕ JCI ಸುರತ್ಕಲ್, ಇದಕ್ಕೆ 51 ವರ್ಷ ಆಯ್ತು. ಈ 51 ವರ್ಷದಲ್ಲಿ 51ನೇ ಪ್ರೆಸಿಡೆಂಟ್ ಆಗಿ ನಾವಿದ್ದೀವಿ. ನಿಮ್ಮ ಅಕ್ಕ ಪಕ್ಕ ಮತ್ತೆ ಎದುರುಗಡೆ ಇದ್ದವರೆಲ್ಲರೂ ಪ್ರೆಸಿಡೆಂಟ್. ಹಾಗೆ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಟ್ರೈನಿಂಗ್ ಪ್ರೋಗ್ರಾಮ್, ವ್ಯಕ್ತಿತ್ವ ವಿಕಸನ ಮತ್ತು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್. ನಾವು ಹೇಗೆ ಮತ್ತೆ ಶಾಲಾ ಮಕ್ಕಳಿಗೆ ತರಬೇತಿಗಳನ್ನ ಕೊಡ್ತೇವೆ. ಫೇಸ್ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಹೇಗೆ ಫೇಸ್ ಮಾಡಬೇಕು ಅದರ ಬಗ್ಗೆ ನಾವು ಹೆಚ್ಚಿನ ತರಗತಿಯನ್ನ ನೀಡ್ತೀವಿ. ಆದ್ರೆ ಅದರ ನಡುವಲ್ಲಿ ನಾವು ಇದೊಂದು ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಒಂದು ದಿನದ ಪ್ರವಾಸವನ್ನು ಮಾಡ್ತೀವಿ. ಹಾಗಾಗಿ ಈ ದಿನ ನಾವು ಇಲ್ಲೆಲ್ಲರೂ ಸೇರಿದ್ದೀವಿ. ಮತ್ತೆ ಇಂದಿನ ಪ್ರಾಜೆಕ್ಟ್ ಡೈರೆಕ್ಟರ್ ಆದ JC ಜ್ಯೋತಿ ಶೆಟ್ಟಿ ಅವರು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಪ್ರವಾಸದ ಮತ್ತೊಬ್ರು ಕೋಆರ್ಡಿನೇಟರ್ JC ಜಯರಾಜ್ ಇವರನ್ನು ಕೂಡ ವೇದಿಕೆಗೆ ಒಂದೆರಡು ಮಾತು ನಿಮ್ಮಿಂದ. ಸುರತ್ಕಲ ರೋಟರಿ ಕ್ಲಬ್ನವರು ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾತುಗಾರನಿಗೆ ನೀವು ಬಂದಿದ್ದೀರಿ, ನಾವು ಬಹಳ ಸಂತೋಷದಲ್ಲಿದ್ದೇವೆ. ಇದರ 15 ದಿವಸದ ಮೊದಲು ಉಡುಪಿ ರೋಟರಿ ಕ್ಲಬ್ನವರು ಇಲ್ಲಿ ಬಂದು ಎಲ್ಲ ಎಂಜಾಯ್ಮೆಂಟ್ ಮಾಡಿ ಹೋಗಿದ್ದಾರೆ. ಅವರು ತುಂಬ ಜನ ಇದ್ದರು. ಅದೇ ರೀತಿ ನೀವು ಬಂದಿದ್ದೀರಿ. ಆಫ್ಟರ್ 15 ಡೇಸ್ ನಂತರ ನಾವು ತುಂಬ ಖುಷಿಯಾಗಿದ್ದೇವೆ. ಮಾತಾ ಗಾರ್ಡನ್ ಸ್ಪೆಷಲ್ ಅಂದರೆ ಏನಂದರೆ ನಾವು ಇಲ್ಲಿ ಏನು ಪಬ್ಲಿಸಿಟಿ ಕೊಡೋದಿಲ್ಲ, ಜಸ್ಟ್ ಮೌತ್ ಟು ಮೌತು ಇಲ್ಲಿ ಆ ಚಂದವನ್ನೇ ನೋಡಿ ಬರೋದು ಎಲ್ಲರೂ. ನಾವೇನು ಅದಕ್ಕೆ ಅಡ್ವರ್ಟೈಸ್ಮೆಂಟು ಯೂಟ್ಯೂಬ್ನಲ್ಲೆಲ್ಲ ಹಾಕಲಿಲ್ಲ, ಯಾವುದಕ್ಕೆ ಹಾಕಲಿಲ್ಲ. 2 years ಇಂದ ಇದು ಸ್ಟಾರ್ಟ್ ಆಗಿದೆ. ಅದೇ ರೀತಿಯಲ್ಲಿ ನಮ್ಮದು ಇಲ್ಲಿ ದೇವಸ್ಥಾನದ ಇವತ್ತು ಬ್ರಹ್ಮಕಲಶ ಆಗ್ತಾ ಉಂಟು. ನೀವೆಲ್ಲರೂ ಬರಬೇಕು ಅಲ್ಲಿಗೆ. ಬ್ರಹ್ಮಕಲಶ ರೋಟರಿ ಹೇಗೂ ಬಂದಿದ್ದೀವಿ ಸುರತ್ಕಲಿಂದ ಇಲ್ಲಿವರೆಗೆ. ಹಾಗೆ ಏನು ಹೆಚ್ಚಿಗೆ ಮಾತಾಡ್ತಿಲ್ಲ. ಇವರು ಜ್ಯೋತಿ ಅವರು ನಮ್ಮನ್ನು ರೆಕಮೆಂಡ್ ಮಾಡಿ ಇಲ್ಲಿಗೆ ಕಳಿಸಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್. ಇವರು ನಮ್ಮ ಊರಿನಲ್ಲೇ ಮೊದಲು ಸಣ್ಣದಿಂದ ಶಾಲೆ ಹೋದವಳು, ಅದರಿಂದ ನಾನು ಸೀನಿಯರ್ ಆಗಿದ್ದೇವೆ, ಇವಳು ಭಾಳ ಸಣ್ಣ ಮಗುವಾಗಿ ಶಾಲೆ ಹೋಗ್ತಿದ್ದರು. ಅದರಿಂದ ಅವಳಿಗೆ ಪರಿಚಯ ಉಂಟು, ನಮ್ಮ ಫ್ಯಾಮಿಲಿದೆಲ್ಲ ಪರಿಚಯ ಉಂಟು. ಅದನ್ನ ನಿಮಗೆ ರೆಕಮೆಂಡ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನೀವು ಬಂದದಕ್ಕೆ ನಾನು ತುಂಬ ಥ್ಯಾಂಕ್ಸ್, ತುಂಬ ತೃಪ್ತಿಗಾಗಿದ್ದೇವೆ. ಧನ್ಯವಾದಗಳು ಸರ್ ತಮ್ಮ ಕಿರು ಪರಿಚಯಕ್ಕೆ. ಈ ದಿನದ ಪ್ರವಾಸದ ಬಗ್ಗೆ ಒಂದೆರಡು ಮಾತು ಜಯರಾಜ್ ಅವರಿಂದ. ಥ್ಯಾಂಕ್ ಯು ಅಧ್ಯಕ್ಷರೇ. ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಪಿಕ್ನಿಕ್. ಇನ್ನು ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಒಂದು 11 ಕಾಲಕ್ಕೆ ನಾವು ಗೇಮ್ ಸ್ಟಾರ್ಟ್ ಮಾಡ್ತೇವೆ. ಊಟ ಅಂದರೆ ಆಲ್ಮೋಸ್ಟ್ 1 ಗಂಟೆ ಆಗ್ಬೋದು. ಸೊ ಅಷ್ಟರ ತನಕ ನಮ್ಮ ಗೇಮ್ಸ್ ನಡೀತದೆ. ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕು. ಆಚೆ ಇಲ್ಲಿಗೆ ಹೋಗ್ಲಿಕ್ಕಿಲ್ಲ 1 ಗಂಟೆ ತನಕ. ಮತ್ತೆ ನಾವು ಊಟ ಆದ ಮೇಲೆ ಈ ರೆಸಾರ್ಟ್ನ ಅನುಭವ ಎಲ್ಲ ಏನೇನಿದೆ ಎಲ್ಲ ಪಡ್ಕೊಳ್ಬೋದು. ಧನ್ಯವಾದಗಳು ಜಯರಾಜ್ ಅವರಿಗೆ. ಅಂತಿಮ ಹಂತಕ್ಕೆ ತಲುಪಿದ್ದೇವೆ ನಾವು. ಶ್ರೀಧರ್ ಶೆಟ್ಟಿ ಅವರನ್ನೇ ನಾವು ಹಾಗೆ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಧನ್ಯವಾದ. ಓಕೆ, ನಮ್ಮ JC ಲೋಕೇಶ್ ರೈ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ವಿಶೇಷ ಕಾರ್ಯಕ್ರಮ JCI ಸುರತ್ಕಲ್ನ ಒಂದು ಪಿಕ್ನಿಕ್ನ ದಿವಸದ ಸಭೆಯ ಅಧ್ಯಕ್ಷರಾದಂತಹ ಅಶೋಕ್ ಅವರೇ, ಹಾಗೆ ಈ ಒಂದು ಮಾತಾ ಗಾರ್ಡನ್ ಇದರ ಮಾಲಕರು ಪ್ರಕಾಶನ್ ಅವರೇ, ಹಾಗೂ ಎಲ್ಲ JC ಮಿತ್ರರು, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಐಸ್ ಬ್ರೇಕಿಂಗ್ ಅಂತ ಟ್ರೈನಿಂಗ್ ಅಲ್ಲಿ ಮಾಡ್ತೇವೆ, ಐಸ್ ಬ್ರೇಕಿಂಗ್ ಅಂತ ಸೆಷನ್ ಅಂತ. ಸೊ ನಮ್ದು ಗಾಡಿಯಲ್ಲೇ ಎಲ್ಲ ಐಸ್ ಬ್ರೇಕಿಂಗ್ ಸೆಷನ್ ಆಗಿದೆ. ಯಾಕೆ ಮಾಡೋದು ಅಂತ ಹೇಳಿದ್ರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಬೇರೆ ಬೇರೆ ಮೂಡಲ್ಲಿ ಇರ್ತಾರೆ ಜನ ಎಲ್ಲ. ಅವ್ರನ್ನೆಲ್ಲ ಒಂದು ಉದ್ದೇಶಕ್ಕೆ ಅಲ್ಲಿ ಪಕ್ವ ಮಾಡುವಂತ ಒಂದು ಎಷ್ಟು ಒಂದು ಪ್ರೊಸೆಸ್ ಅಷ್ಟೇ. ನಾವು ಎಲ್ಲ ಕಾರ್ಯಕ್ರಮಗಳಿಂದ ಮಾಡ್ತೇವೆ. ಸೊ ಅದನ್ನ ಇವತ್ತು ಮಾಡಿ ಬಹುಶಃ ಎಲ್ಲರಲ್ಲಿ ಈಗ ಜಾಲಿ ಮೂಡ್ ನಲ್ಲಿ ಇದ್ದೀವಿ. ವಿಶೇಷವಾಗಿ ಪಿಕ್ನಿಕ್ ಮಾಡುವಂತದ್ದು ಅನುಭವ ನನಗೆ ಒಂದು JC ಸುರತ್ಕಲ್ ನಲ್ಲಿ ಒಂದು 2016ರಿಂದ ನಾನು ಹೋಗ್ತಾ ಇದ್ದೇನೆ. ಬಹುಶಃ ಒಂದು ಉತ್ತಮವಾದಂತ ಏನು ಸಂಶೋಧನೆ ಕೂಡ ಇರ್ತದೆ. ನಾವು ಒಬ್ರು ತಿರುಗ್ಲಿಕ್ಕೆ ಹೋಗುವಾಗ ಆಗುವಂತ ಖುಷಿ, ಇಬ್ಬರು ಒಟ್ಟಿಗೆ ಹೋಗುವಂತ ಖುಷಿ, ಮತ್ತೆ ಒಂದು ಗುಂಪಿನೊಟ್ಟಿಗೆ ಹೋಗುವಂತ ಗುಂಪು ಡೈನಾಮಿಕ್ಸ್ ಅಂತ ಗ್ರೂಪ್ ಡೈನಾಮಿಕ್ಸ್ ಒಟ್ಟಿಗೆ ಹೋಗುವಾಗ ಸಿಗುವಂತ ಅನುಭವ
ಅದು ಸೂಪರ್ ಇರ್ತದೆ. ಅಂದ್ರೆ ಬೇರೆ ಬೇರೆ ತರ ಬೇರೆ ಬೇರೆ ಜನಗಳು ಸಿಗ್ತಾರೆ, ಬೇರೆ ಬೇರೆ ಅನುಭವಗಳು, ಒಂದು ಗೆಟ್ ಟುಗೆದರ್. ಯಾಕೆ ಎಲ್ಲ ಸಂಘ ಸಂಸ್ಥೆಗಳು ಈ ಗೆಟ್ ಟುಗೆದರ್ ಆದಾಗ ಜಾಸ್ತಿ ಆದಾಗ ಸಂಘ ಗಟ್ಟಿ ಆಗ್ತಾ ಹೋಗ್ತದೆ. ಇದನ್ನೇ ಇದರ ಮೂಲ ಉದ್ದೇಶದಿಂದ ಇವತ್ತು ಎಲ್ಲ ಸಂಘ ಸಂಸ್ಥೆಗಳೇನಿದೆ ನಮ್ಮ ಪರಿಸರದಲ್ಲಿ ಇರ್ಬೋದು, ಬೇರೆ ಬೇರೆ ನಮ್ಮ ಶಾಲೆ ಇರ್ಬೋದು, ಜಾತಿ ಸಂಘಗಳಿರ್ಬೋದು, ಧಾರ್ಮಿಕ ಸಂಘಟನೆಗಳು, ಎಲ್ಲರೂ ಅಲ್ಲಲ್ಲಿ ಜಾಸ್ತಿ ಮೀಟಿಂಗ್ ಅನ್ನು ಮಾಡುದು, ದೂರದ ಊರಿಗೆ ಪ್ರವಾಸವನ್ನು ಹೋಗುವಂಥದ್ದು. ಯಾಕಂತ ಹೇಳಿದ್ರೆ ಒಂದೇ ನಾವು ಪರಿಸರದಲ್ಲಿ ಇದ್ದಾಗ ಸಿಗುವಂತ ಅನುಭವ ಮತ್ತೆ ಇನ್ನೊಂದು ಪರಿಸರಕ್ಕೆ ಹೋಗಿ ಸಿಗುವಂತ ಅನುಭವ ಅದು ಬೇರೆ ಬೇರೆ. ಅದು ಅನುಭವಿಸಿದವರಿಗೆ ಗೊತ್ತು. ನಾವು ಕೂಡ ಬೇರೆ ಬೇರೆ ಗ್ರೂಪ್ ಅಲ್ಲಿ ಈ ಪ್ರವಾಸ ಅಥವಾ ಟ್ರಕ್ಕಿಂಗ್ ಇಂಥದ್ರಲ್ಲೇ ನಾನು ಕೂಡ ಬಹಳ ಸಲ ಇನ್ವಾಲ್ವ್ ಆಗಿದ್ದೇನೆ. ಆದ್ದರಿಂದ ಇವತ್ತು ಎಲ್ಲರಲ್ಲಿ ರೆಡಿ ಆಗಿದ್ದೀರಿ. ಆ ರೆಡಿ ಆಗ್ಲಿಕ್ಕೆ ಬೇಕಾದ ಸೆಷನ್ ಅನ್ನು ನಮ್ಮ ಗಾಡಿಯಲ್ಲಿ ಬರುವಾಗಲೇ ವೆಹಿಕಲ್ ಮಾಡುವಾಗ ಒಂದು ಎನರ್ಜಿ ಬರುವಾಗೆ ಮಾಡಿದ್ದಾರೆ. ಇಲ್ಲೆಲ್ಲರೂ ನಾವು ಗಮ್ಮತ್ ಮಾಡುವ, ವಿಶೇಷವಾಗಿ ಒಂದು ಉತ್ತಮವಾದಂತಹ ಪರಿಸರ. ನಮಗೆ ಒಂದು ಕಾಲು ಗಂಟೆ ಜರ್ನಿಯಿಂದ ಹಿಡಿದು ಇಲ್ಲಿವರೆಗೆ ಬಂದಿದ್ದೇವೆ. ಈ ಒಂದು ಪರಿಸರವನ್ನ ಆನಂದಿಸಿ ನಮ್ಮ ಸುರತ್ಕಲ್ ಘಟಕ ಏನಿದೆ ಇನ್ನಷ್ಟು ಗಟ್ಟಿಯುತ ಆಗ್ಲಿಕ್ಕೆ ಈ ಒಂದು ನಮ್ಮ ಏನು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡಿ. 45 ಸೆಕೆಂಡ್ಗಳು ಕಳೆದಿತ್ತು, ಇನ್ನು 15 ಸೆಕೆಂಡ್ ಮಾತ್ರ. ಚೆನ್ನೈ ಸಿಟಿ 1 2 3 ಸ್ಟಾಪ್. ವೆರಿ ಗುಡ್ మీరు అంతా చెప్తే కమ్మి అయ్యారు.
ಯಾರು ಕಳಿಸಿದ್ದು ಮಾರೆ? One, two, three.